ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ನೇಹಾ ಹತ್ಯೆಗೆ ಮುಸ್ಲಿಂ ಸಮುದಾಯದಿಂದಲೂ ಖಂಡನೆ. ಇವತ್ತು ಅರ್ಧ ದಿನ ಧಾರವಾಡ ಬಂದ್ಗೆ ಅಂಜುಮನ್ ಸಂಸ್ಥೆ ಕರೆ. ವ್ಯಾಪಾರ ವಹಿವಾಟು ಬಂದ್ ಮಾಡಿ ಮೆರವಣಿಗೆಯಲ್ಲಿ ಭಾಗಿ, ಆರೋಪಿಗೆ ಉಗ್ರ ಶಿಕ್ಷೆ ನೀಡುವಂತೆ ಮನವಿ. 8 ಅಲ್ಲ 10 ಅಲ್ಲ, ನೇಹಾಗೆ ಇರಿದಿದ್ದು ಬರೋಬ್ಬರಿ 14 ಬಾರಿ. ಫಯಾಜ್ ಚಾಕು ಇರಿತದ ಬಗ್ಗೆ ಮರಣೋತ್ತರ ಪರೀಕ್ಷೆಯಲ್ಲಿ ಮಾಹಿತಿ. ಕತ್ತಿನ ಬಳಿ ರಕ್ತನಾಳ ಕಟ್, ಹೃದಯಕ್ಕೂ ಚಾಕು ಇರಿದಿದ್ದೇ ಸಾವಿಗೆ ಕಾರಣ. ನೇಹಾ ಕೊಲೆ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ. ಸರ್ಕಾರದ ಚಲನವಲನದ ಮೇಲೆ ಕಣ್ಣಿರಿಸಲು ಅಮಿತ್ ಶಾರಿಂದ ಸೂಚನೆ. ಯಾವುದೇ ರೀತಿ ಡ್ಯಾಮೇಜಿಂಗ್ ಹೇಳಿಕೆ ಕೊಡದಂತೆಯೂ ಎಚ್ಚರಿಕೆ. ಮೈಸೂರಿನಲ್ಲಿ ಖುದ್ದು ನೇತೃತ್ವ ವಹಿಸುತ್ತಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲೇ ನೇಹಾ ಕೇಸ್ ಖಂಡಿಸಿ ಪ್ರತಿಭಟನೆ. ಮೈಸೂರು ಭಾಗದ ಹಾಲಿ ಮಾಜಿ ಶಾಸಕರು, ಸಂಸದರು ಕೂಡ ಸಾಥ್. ಅಮಾಯಕರ ಹೆಸರಲ್ಲಿ ಖಾತೆ ತೆರೆಯೋದು, ನಕಲಿ ಚಿನ್ನ ಅಡವಿಟ್ಟು ಬ್ಯಾಂಕ್ಗಳಿಗೂ ಮೋಸ ಮಾಡೋದಕ್ಕೆ ಪ್ಲಾನ್. ಬಾಕಳೆ ಕುಟುಂಬದ ಹಿರಿಯ ಮಗ ದತ್ತಾತ್ರೇಯನ ನಕಲಿ ದಂಧೆಗೆ ಹೋಯ್ತಾ 4 ಜೀವ. ಖುದ್ದು ತಂದೆಗೆ ಇದೆ ಮಗನ ಮೇಲೆ ಅನುಮಾನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.